ವೆಲ್ಕಮ್ ಬ್ಯಾಕ್ ಟು ಸೀರಿಯಲ್ಸ್ ಅಂತೆ ಚಾನಲ್. ಗುರುವಾರದ ಎಪಿಸೋಡಲ್ಲಿ ನೀನಾದನ ಸೀರಿಯಲ್ ಏನಾಯಿತು ಅಂತ ಹೇಳ್ತೀನಿ ನೋಡಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಇಂದಿನ ಸಂಚಿಕೆಯಲ್ಲಿ ನೀನಾದನ ಸೀರಿಯಲಲ್ಲಿ ವೇದ ಮತ್ತು ಶಕುಂತಲಾ ದೇವಸ್ಥಾನಕ್ಕೆ ಬಂದಿರ್ತಾರೆ. ಆವಾಗ ಶಕುಂತಲಾ ಹೇಳ್ತಿರ್ತಾಳೆ ವಿಕ್ರಮ್ ಬಗ್ಗೆ, ಅವ್ನು ರೌಡಿ, ಅವ್ನು ಯಾವತ್ತಿದ್ರೂ ಅಂಥ ರೌಡಿಗಳಿಗೆ ಆಯಸ್ ಕಮ್ಮಿ, ಯಾವತ್ತಿದ್ರೂ ಆ ಬಿಳಿ ಬಟ್ಟೆಗೆ ರಕ್ತದ ಕಣ ಅಂಟುತ್ತೆ ಅಂತ. ವೇದ ಅದಕ್ಕೆ ಇಲ್ಲ, ಅವ್ನು ಬೆಳೆದಿರೋ ವಾತಾವರಣನೇ ಹಂಗಿದೆ, ಪರಿಸ್ಥಿತಿ ಅವನನ್ನು ಹಂಗೆ ಮಾಡಿದೆ, ಅದನ್ನು ಬಿಟ್ಟರೆ ನನ್ನ ಗಂಡ ತುಂಬ ಒಳ್ಳೆಯವನು ಅಂತ ವಿಕ್ರಮ್ ಬಗ್ಗೆ ಹೇಳ್ತಾ ಇರ್ತಾಳೆ. ನಾನು ಬಂದಿದ್ದೀನಲ್ಲ, ಇಷ್ಟು ದಿನ ಅವ್ನು ಹೆಂಗೆ ಬೆಳೆದ್ನೋ, ಇಷ್ಟು ದಿನ ಅವ್ನ ಪಾಸ್ಟ್ ಹೆಂಗಿತ್ತು ನನಗೆ ಅದೆಲ್ಲ ಗೊತ್ತಿಲ್ಲ, ಇನ್ನು ಮುಂದೆ ಅವ್ನು ನನ್ನ ಜೊತೆ ಹೆಂಗೆ ಬದುಕ್ತಾನೆ ಅನ್ನೋದಷ್ಟೇ ಮುಖ್ಯ, ನಾನು ಅವನನ್ನು ಚೇಂಜ್ ಮಾಡ್ತೀನಿ ಅಮ್ಮ ಅಂತೇಳಿ ಶಕುಂತಲಾಗೆ ಹೇಳ್ತಿರ್ತಾನೆ. ಶಕುಂತಲಾ ವೇದ ಏನೇ ಹೇಳಿದ್ರು ಅವಳು ಇಲ್ಲ, ಅವನು ರೌಡಿನೇ, ನನಗೆ ಗೊತ್ತು, ನಾನು ಅಂಥವ್ರ ಜೊತೆ ಬದುಕಿರೋದಕ್ಕೆ ನಾನು ಹೇಳ್ತಿರೋದು, ಅಂಥವ್ರು ಹುಟ್ಟು ಗುಣ, ಅವರು ಸುಟ್ಟರು ಹೋಗಲ್ಲ, ಅವ್ರು ಎಂದೂ ಚೇಂಜ್ ಆಗಲ್ಲ ಅಂತಲೇ ಹೇಳ್ತಿರ್ತಾಳೆ ಅವಳು. ವೇದ ಏನೇ ಹೇಳಿದ್ರು ಇಲ್ಲಿ ಶಕುಂತಲಾ, ನಾನು ಕೂಡ ತುಂಬ ಪ್ರಯತ್ನಪಟ್ಟೆ ಅವರನ್ನು ಬದಲಾಯಿಸಬೇಕು ಅಂತೇಳಿ, ಕೊನೆಗೆ ನನ್ನ ಕೈಲಿ ಆಗಲಿಲ್ಲ, ಕೊನೆಗೆ ಅಲ್ಲಿಂದ ಹೊರಗೆ ಬಂದೆ ಅಂತ ಹೇಳ್ತಿರ್ತಾಳೆ. ಮರ್ತು ಹೇಳ್ಬಿಡ್ತಾಳೆ. ಆವಾಗ ವೇದ ಯಾರನ್ನು ಬದಲಾಯಿಸಬೇಕು ಅಂತ ಪ್ರಯತ್ನ ನೀವು? ಅದು ಏನಿಲ್ಲಮ್ಮ ಅಮ್ಮ, ನನ್ನ ಹತ್ರ ಏನೋ ಮುಚ್ಚಿಡ್ತಿದ್ದೀರಾ ಅನಿಸುತ್ತೆ ನೀವು. ನಿಮಗೂ ಇದೇ ಥರ ರೌಡಿ ಫ್ಯಾಮಿಲಿ ಜೊತೆ ಸಂಪರ್ಕ ಇತ್ತಾ? ಅವರಿಂದ ನಿಮ್ಗೇನಾದರೂ ತೊಂದರೆ ಆಗಿದೆಯಾ? ಅಯ್ಯೋ, ಹಳೆ ಕತೆ ಎಲ್ಲ ಯಾಕೆ ಬಿಡಮ್ಮ ಅಮ್ಮ, ಹಳೆ ಕತೆಗಳೆಲ್ಲ ಗೊತ್ತಾದ್ರೇ ಹೊಸ ದಾರಿ ಹುಡ್ಕೋಕ್ಕಾಗೋದು. ಬದುಕೇ ಮುಗ್ದೋಗಿದೆ, ಇನ್ನು ಹೊಸ ದಾರಿನ ಹುಡುಕಿ ಏನು ಮಾಡಲಿ ಹೇಳು. ನನ್ನ ಯಾವ ಗಾಯಕ್ಕೂ ಔಷಧಿ ಇನ್ನು ಸಿಗಲ್ಲಮ್ಮ, ಸುಮ್ಮನೆ ಯಾಕೆ ವ್ಯರ್ಥ ಪ್ರಯತ್ನ ಮಾಡೋದು, ನಡಿ ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲಿಂದ ವೇದ ಮತ್ತು ಶಕುಂತಲಾ ಇಬ್ಬರು ಹೋಗ್ತಾರೆ ದೇವಸ್ಥಾನದಿಂದ. ಈ ಕಡೆ ಬಾಲಮುನ್ನ ಮತ್ತು ವಿಕ್ರಮು ಜೀಪಲ್ಲಿ ಹೋಗುವಾಗ ಒಬ್ಬ ಅಗೋರಿ ಥರದವರು ಆ ಜೀಪಿಗೆ ಅಡ್ಡ ಬಂದುಬಿಡ್ತಾರೆ. ಸ್ವಾಮಿ, ಸ್ವಲ್ಪನೂ ಬುದ್ಧಿ ಇಲ್ವಾ? ಸ್ವಲ್ಪ ಏನಾದರೂ ಹೆಚ್ಚು ಕಮ್ಮಿ ಆಗಿದ್ರೆ ಆ ಮಹಾದೇವನ ಪಾದಕ್ಕೆ ಸೇರಿಬಿಡ್ತಿದ್ರಿ ಅಣ್ಣ, ಹಾಗೆಲ್ಲ ಅನ್ಬಾರ್ದಣ್ಣ, ಕಾರಣ ಇಲ್ಲದೆ ಅವರೆಲ್ಲ ಹಂಗೆ ಬರಲ್ಲ, ಅಗೋರಿಗಳು ಅವರು. ಏನೋ ಇರುತ್ತೆ ಕಾರಣ, ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರೆ ರಕ್ತ ಮೈಗೆಲ್ಲ ಅಂಟುಬಿಡ್ತಿತ್ತು. ಇವಾಗ ರಕ್ತ ಅಂಟುತ್ತೆ ಮಗನೆ, ನನ್ನ ಮೈಗಲ್ಲ, ನಿನ್ನ ಕೈಗೆ. ಇವತ್ತು ನಿನ್ನ ಕೈಗಳು ರಕ್ತದ ರುಚಿ ನೋಡ್ತವೆ. ಮೊದಲ ಬಾರಿಗೆ ನೀನು ಈ ತೊಟ್ಟಿರೋಂಥ ಬಿಳೆ ಬಟ್ಟೆ ರಕ್ತದ ಬಣ್ಣಕ್ಕೆ ತಿರುಗುತ್ತೆ. ಬಾಲಮುನ್ನ ಜೀಪಿಂದ ಕೆಳಗಿಳಿದು ಸ್ವಾಮಿ ಹತ್ರ ಹೋಗಿ, ನೀವೇನು ಹೇಳ್ತಿದ್ದೀರಾ ಕರೆಕ್ಟಾಗಿ ಬಿಡಿಸಿ ಹೇಳಿ ಅಂತೇಳಿ ಕೇಳ್ತಾರೆ. ನಿನ್ನವರಿಂದನೇ ನಿನ್ನ ರಕ್ತ ಹರಿಸೋಕ್ಕೆ ದೊಡ್ಡ ಪಿತೂರಿನ ನಡೆದಿತ್ತೆ, ಅದನ್ನು ತಡೆಯೋಕ್ಕೆ ನಿನ್ನ ಕರ ಅಂದರೆ ನಿನ್ನ ಕೈ ರಕ್ತನ ನೋಡುತ್ತೆ. ಅವ್ರಿಗೇನು ಮಾಡೋಕ್ಕೆ ಕೆಲಸ ಇಲ್ಲ, ಕಳಿಸಿ ಬರ್ರೋ ಹೋಗೋಣ ಅಂತೇಳಂತಾನೆ ವಿಕ್ರಮ್. ಅಣ್ಣ, ಅವ್ರು ನಂಗೆಲ್ಲ ನೆಗ್ಲೆಕ್ಟ್ ಮಾಡಬೇಡ ಅಣ್ಣ, ಲಾಸ್ಟ್ ಟೈಮ್ ಅದಕ್ಕೆ ಅವರೇ ಹೇಳಿದ್ದು, ನಿಮ್ಮ ಗಂಡನಿಂದ ನೀನೇನಾದರೂ ದೂರ ಆದರೆ ಅಣ್ಣಂಗೆ ಅಪಾಯ ಇದೆ ಅಂತ. ಅದಕ್ಕೆ ಮನೆಗೆ ಬಂದಿದ್ದಿಲ್ಲ ಅವಳು. ಇವ್ರು ಹೇಳಿದ್ರು ಅಂತ ಮನೆಗೆ ಬರಲಿಲ್ಲ, ನಾನು ತಾಳಿ ಕಟ್ಟಿದ್ನಲ್ಲ ಅದಕ್ಕೆ ಬಂದ್ಲು. ನಿನ್ನ ನಿರ್ಲಕ್ಷ್ಯ ನಿನ್ನವ್ರನ್ನ ಬಲಿ ತೆಗೆದುಕೋಬೋದು, ಮಿಂಚು ಹೋದ ಕಾಲ ಆರಿ ಹೋದ ಪ್ರಾಣ ಯಾವತ್ತೂ ಹಿಂದಿರುಗಿ ಬರಲ್ಲ ಅಂತ ಸ್ವಾಮೀಜಿ ಹೇಳಿದಾಗ, ಸ್ವಾಮಿ, ನಾನು ಯಾವ ರಕ್ತದ ರುಚಿನೂ ನೋಡಲ್ಲ, ನಾನು ಇನ್ಮೇಲೆ ನನ್ನ ಕೈಗೆ ರಕ್ತ ಅಂಟ ಥರದ ಕೆಲಸ ನಾನೇನೋ ಮಾಡಲ್ಲ ಅಂತ ನನ್ನ ಹೆಂಡ್ತಿಗೆ ಪ್ರಾಮಿಸ್ ಮಾಡಿದ್ದೀನಿ ಅಂತಾನೆ ವಿಕ್ರಮು. ಹಣೆ ಬರೋದು ಮುಂದೆ ಯಾವುದೂ ನಡೆಯಲ್ಲ, ನೀನು ಹಣೆ ಬರೋದಲ್ಲಿ ಬರೆದ್ಬಿಟ್ಟಿದೆ, ನೀನು ರಕ್ತದ ರುಚಿ ನೋಡಬೇಕು ಅಂತ, ಅದು ಹೆಂಗಿರುತ್ತೋ ಹಂಗೆ ನಡೆಯೋದು ಅಂತ ಹೇಳ್ತಾನೆ ಸ್ವಾಮಿ. ದುಡ್ಡು ಬೇಕೆ ನನಗೆ, ಈಗ ದುಡ್ಡು ಕೊಟ್ಟು ಕಳಿಸ್ರು ಅಂತಾನೆ ವಿಕ್ರಮು. ವಿಧಿ ಆಟದ ಮುಂದೆ ಯಾವುದೂ ನಿಲ್ಲಲ್ಲ ಅಂತೇಳಿ ಸ್ವಾಮೀಜಿ ಅಂದಾಗ, ವಿಧಿನ ಕರ್ಕೊಂಬ, ಒಂದು ಕೈ ನಾನೇ ನೋಡ್ಕೊತೀನಿ ಅಂತಾನೆ. ಆಯಿತಾ, ಮುಗಿತಾ ನಿಮ್ಮದು? ಮುಗ್ದಿದ್ರೆ ಹೋಗಿ ನಿನ್ನ ಈ ಬಿಳಿ ಬಟ್ಟೆ ರಕ್ತನ ನುಂಗಕ್ಕೆ ಕಾಯ್ತಾ ಇದೆ ಅಂತ ಸ್ವಾಮೀಜಿ ಹೇಳಿದ್ಕೆ, ಸರಿ ಆಯಿತು, ಇವತ್ತು ಹೋಗಿ ನೀವು, ನಾಳೆ ಯಾವ ದೇವಸ್ಥಾನದ ಮುಂದೆ ಇರ್ತೀರಾ ಅಂತ ಹೇಳ್ರಿ, ನಾಳೆ ನಾನು ಬಂದು ಈ ಬಿಳಿ ಬಟ್ಟೆ ಹಿಂಗೆ ಇದೆಯಾ ಅಥವಾ ರಕ್ತದ ಕಲೆ ಅಂಟಿದೆಯಾ ಅಂತ ನಿಮಗೆ ತೋರಿಸ್ತೀನಿ, ಇವಾಗ ಹೋಗಿ ಬನ್ರ ಜೀಪತ್ ಬನ್ರ ಅಂತೇಳಿ ಬಾಲಮ್ಮನನ್ನು ಕರ್ಕೊಂಡು ಅಲ್ಲಿಂದ ಹೋಗ್ತಾರೆ. ಈ ಕಡೆ ಇಬ್ಬರು ಪ್ರದರ್ಶನ ಆಗ್ತಾ ಇರ್ತಾರೆ, ಶಕುಂತಲಾ ಮತ್ತು ವೇದ. ಅಲ್ಲಿ ಯಲ್ಲಮ್ಮ ದೇವಿ ಪೂಜೆ ಮಾಡ್ತಾರಲ್ಲ, ಅಮ್ಮ ಕೂತಿರ್ತಾರೆ. ಯಲ್ಲಮ್ಮ ದೇವಿ ನಿನ್ನ ಪಾದಕ್ಕೆ ಉದೋ ಅಂತ ಅಂದ್ಕೊಂಡು ಇವಳನ್ನ ವೇದನ ನೋಡಿ, ಕಾಲ ಸಮೀಪ ಬರಕತ್ತೈತಿ, ಸಂಬಂಧಗಳು ಕೂಡ ಕಾಲ ಸಮೀಪ ಬಂದೈತ್ರವ. ಮಡಿಲುಡ್ಕೋ ಮರಿಗುಬ್ಬಿ ಒಂದು ಕಡೆ, ಮರಿಗುಬ್ಬಿನ ನೋಡೋಕ್ಕಾಗ್ದಿರೋ ಒದ್ದಾಡ್ತಿರೋ ತಾಯಿ ಇನ್ನೊಂದು ಕಡೆ. ಈ ಗುಬ್ಬಿಗಳು ಮತ್ತೆ ಒಂದಾಗಕ್ಕೆ ಇರೋ ಸೇತುವೆ ನೀನೇ ಮಗಳೇ ಅಂತ ವೇದಗಂತಾಳೆ. ನಿನ್ನ ಜೀವನದಾಗ ಉಗಾದಿ ಬರ್ತೈತಿ, ಉಗಾದಿ ಅಂದ್ರೆ ಬರೀ ಬೆಲ್ಲ ಅಲ್ಲ ಮಗಳ, ಅದ್ರ ಜೋಡಿ ಬೇವು ಇರ್ತೈತಿ, ಕಲೆ ಆಗ್ತದ, ರಕ್ತದ ಕಲೆ ಮೈಗಂಟ್ತದ, ರಕ್ತ ಸಂಬಂಧನ ಉಳ್ಸಕ ರಕ್ತ ಒಳಿಯಾಗಿ ಹರಿತೈತಿ ಮಗಳ. ಬೇಡ ಅಂತ ಬಿಟ್ಟೋದು ಬಳ್ಳಿ ಮತ್ತೆ ಹುಡ್ಕೊಂಡು ಬಂದು ನಿನ್ನ ಕಾಲಿಗೆ ಸಿಗಾಕಂತದ. ಜೀವಗಳನ್ನು ಉಳ್ಸೋಕ್ಕೆ ಇವತ್ತು ದೊಡ್ಡ ಯುದ್ಧನ ಆಗುತ್ತೆ ಮಗಳ ಅಂತಂದಾಗ, ಅಮ್ಮ ನೀವು ಏನು ಹೇಳೋಕ್ಕೆ ಪ್ರಯತ್ನ ಪಡ್ತಿದ್ದೀರಾ? ರಕ್ತ ಸಂಬಂಧ ಅಂದರೆ ಯಾರು? ರಕ್ತ ಹರಿಯುತ್ತೆ ಅಂದರೆ ಏನು? ನನಗೆ ಅರ್ಥ ಆಗ್ತಿಲ್ಲ ಅಂತಾಳೆ ವೇದ. ಎಲ್ಲನೂ ಆ ಕಾಲನ ಉತ್ತರ ಕೊಡುತ್ತೆ ಮಗಳ, ನಾವು ಅದನ್ನು ಕಣಕಕ್ಕೆ ಹೋಗ್ಬಾರ್ದು, ಅದ್ರ ಒತ್ತು ಬಂದಾಗ ಎಲ್ಲನೂ ನಡಿತೈತಿ. ಈ ಥರ ಏನು ಅರ್ಥ ಆಗಲಿಲ್ದಿರೋ ಥರ ವೇದಂಗೆ ಹೇಳಿ ಇಬ್ರಿಗೂ ಆ ತಾಯಿ ನಿಮ್ಮಿಬ್ರಿಗೂ ಒಳ್ಳೇದು ಮಾಡ್ಲವ ಅಂತ ಆಶೀರ್ವಾದ ಮಾಡಿ ಯಲ್ಲಮ್ಮ ದೇವಿ ಪೂಜೆ ಮಾಡೋ ಆಯಮ್ಮ ಅಲ್ಲಿಂದ ಹೊರಟೋಗ್ತಾರೆ.
ಯಾಕೆ ವೇದ ಅಷ್ಟೊಂದು ಗಾಬರಿ ಆಗ್ತಿದ್ಯಾ ಅಂತ ಶಕುಂತಲ. ಅದೇ ಅವರು ರಕ್ತ ಹರಿಯುತ್ತೆ ಅಂತೆಲ್ಲ ಹೇಳಿದ್ರಲ್ಲ ಅದಕ್ಕೆ ಕಣಮ್ಮ. ಅದಕ್ಕೆ ಯಾಕೆ ಗಾಬರಿ ಆಗ್ತೀಯ? ಅವ್ರು ಹೇಳಿದ್ದು ಶುಭ ಸೂಚನೂ ಆಗಿರ್ಬೋದಲ್ವಾ? ಅಂದರೆ ಅವ್ರು ಹೇಳಿದ್ದು ರಕ್ತ ಸಂಬಂಧನ ಕಾಪಾಡೋಕ್ಕೆ ರಕ್ತ ಹರಿಯುತ್ತೆ ಅಂತ. ಅದೇನೋ ಕುಟುಂಬಗಳು ಒಂದಾಗುತ್ತೆ ಅನ್ನೋ ಅರ್ಥದಲ್ಲಿ ಮಾತಾಡಿದ್ರು ಅಲ್ವಾ ಅವರು ಅಂತೇಳಿ ಅಂತಲೇ ಶಕುಂತಲ. ಆವಾಗ ವೇದ ಅವೆಲ್ಲಮ್ಮ ದೇವಿ ಪೂಜೆ ಮಾಡೋರು ಹೇಳಿದ್ದನ್ನೆಲ್ಲ ನೆನ್ಪು ಮಾಡ್ಕೊಂತ, ಅಂದರೆ ವಿಕ್ರಮ್ ತಾಯಿ ಸಿಗ್ತಾರಾ? ನಾನು ಅವರಿಬ್ಬರನ್ನ ಒಂದು ಮಾಡ್ತೀನ? ಹೌದಾ, ಹೇಗೆ ಹುಡುಕ್ಬೋದು ನಾನು? ಹೆಂಗೆ ಸಿಗ್ತಾರೆ ಅವ್ರು ನನಗೆ ಅಂತ ಹಾಗೆ ಇಮ್ಯಾಜ್ ಮಾಡ್ಕೊತಾ ಇರ್ತಾಳೆ. ಆವಾಗ ವೇದ ಬಾ ಹೋಗೋಣ ಅಂತೇಳಿ ಶಕುಂತಲ ವೇದನ ಕರ್ಕೊಂಡು ದೇವಸ್ಥಾನದಿಂದ ಹೋಗ್ತಾರೆ ಇಬ್ಬರೂ. ಈ ಕಡೆ ಜೀಪಲ್ಲಿ ಹೋಗ್ತಾ ವಿಕ್ರಮು ಆಗೋರಿ ಹೇಳಿದ್ದನ್ನೆಲ್ಲ ನೆನ್ಪು ಮಾಡ್ಕೊತಾ ಇರ್ತಾನೆ. ನನಗಲ್ಲ ರಕ್ತ ಅಂಟದು, ನಿನ್ನ ಕೈಗೆ ಇವತ್ತು ರಕ್ತ ಹರಿಯುತ್ತೆ ನಿನ್ನ ಕೈಯಿಂದ ಅಂತ. ಆವಾಗ ಬಾಲ ಒಂದು ಜೋಡಿ ಸ್ಕೂಟಿಲಿ ಹೋಗ್ತಿರುತ್ತೆ. ಅಣ್ಣ ಆ ಜೋಡಿ ನೋಡು, ಆ ಜೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ? ಅದೇ ಥರ ನೀನು ಅದಕ್ಕೆ ಒಂದು ಒಳ್ಳೆ ಜಾಲಿ ರೈಡ್ ಹೋದರೆ ಚೆನ್ನಾಗಿರುತ್ತೆ ಅಲ್ವಾ? ಆವಾಗ ವಿಕ್ರಮ್ ಹಂಗೆ ಕಣ್ಮುಚ್ಕೊಂಡು ಇಬ್ಬರು ಜಾಲಿ ರೈಡ್ ಹೋಗೋ ಥರ, ಅಂದರೆ ವೇದ ಮತ್ತು ವಿಕ್ರಮ್ ಇಬ್ಬರು ಜಾಲಿ ರೈಡ್ ಹೋಗೋದನ್ನು ಹಂಗೆ ಇಮ್ಯಾಜ್ ಮಾಡ್ಕೊತ ಖುಷಿಯಾಗಿ ಇರ್ತಾನೆ. ಅವು ಸಡನ್ನಾಗಿ ಅಗೋರಿ ನಿನ್ನ ರಕ್ತ ಹರಿಯೋದಕ್ಕೆ ದೊಡ್ಡ ಪಿತೂರಿನೇ ನಡೆದಿದೆ ಅಂತ ಹೇಳ್ಬಿಟ್ಟು ಹೇಳಿರ್ತಾರಲ್ಲ, ಪಟ್ಟಂತ ನೆನಪಿಗೆ ಹಂಗೆ ಬಂದುಬಿಡುತ್ತೆ. ಬೆತಡ ಅಂತ ಕಿರಿಚ್ತಾನೆ. ಜೀಪ್ನ ಸೈಡಿಗೆ ಹಾಕಿ, ಅಣ್ಣ ಏನಾಯಿತು, ಏನಕ್ಕೆ ಹಿಂಗೆ ಆಡ್ತಿದೆ, ಎಂತಾಯ್ತಣ್ಣ ಅಂತೇಳಿ ಕೇಳ್ತಾರೆ ಮುನ್ನ ಮತ್ತು ಬಾಲ. ಎಷ್ಟು ಇಗ್ನೋರ್ ಮಾಡಬೇಕು ಅಂದರೂ ಆ ಗೋರಿ ಹೇಳಿದ ಮಾತು ನನ್ನ ಪದೇ ಪದೇ ಡಿಸ್ಟರ್ಬ್ ಮಾಡ್ತಿದೆ ಕಣ್ರು. ರಕ್ತದ ಕಲೆನಾ ಅಂದರೆ ನಾನು ಲಾಂಗ್ ಹಿಡಿತೀನ, ಮತ್ತೆ ಬೇತಾಳಂಗೆ ಬೇಜಾರು ಮಾಡ್ತೀನಾ? ನಂಗೆ ಯಾಕೋ ಹಾಗೆ ಆಗುತ್ತೆ ಅಂತ ಅನಿಸುತ್ತೆ ಅಣ್ಣ. ಮುನ್ನ ನೀನು ಯಾಕೋ ಅಣ್ಣನ ತಲೆ ಕೆಡಿಸ್ತಿದ್ಯಾ? ಆಗಲ್ಲ ಕಣೋ, ಆ ಗೋರಿಗಳಿದಾರಲ್ಲ ಅವ್ರು ಹೇಳಿದೆಲ್ಲ ನಿಜ ಆಗುತ್ತಂತೆ, ಅದಕ್ಕೆ ನನಗೆ ಭಯ ಆಗ್ತಿರೋದು. ಅದಕ್ಕೆ ಬಾಲ, ಅಣ್ಣ ನೀನು ಇದನ್ನೆಲ್ಲ ನಂಬ್ತೀಯಾ? ನಂಬಲ್ಲ ಕಣ್ರು, ಆದರೂ ಏನೋ ಒಂಥರ ಭಯ ಮನಸ್ಸಲ್ಲಿ, ತಳಮಳ, ನಮ್ಮವ್ರಿಗೇನಾದರೂ ಆಗ್ಬಿಡುತ್ತಾ ಅಂತ. ಅಣ್ಣ ವೀರಣ್ಣನ ಯಾರೂ ಮುಟ್ಟಕ್ಕಾಗಲ್ಲ, ಇನ್ನು ಪಪ್ಪ ವೀರಣ್ಣನೇ ಮುಟ್ಟಕ್ಕಾಗಲ್ಲ ಅಂದರೆ ಪಪ್ಪನ ಯಾರಾದರೂ ಮುಟ್ತಾರಾ? ಇನ್ನು ನೀನು, ನಿನ್ನ ಜೊತೆ ನಾವಿಬ್ಬರು ಯಾವಾಗಲೂ ಇದ್ದೇ ಇರ್ತೀವಲ್ಲ, ಅಂದರೆ ಅದಕ್ಕೆ ಒಬ್ಬರೇ ಇದ್ದಾರಲ್ಲಣ್ಣ ಅಂತ ಹೇಳ್ತಾನೆ ಮುನ್ನ. ಅದೇ ತಕ್ಷಣ ಫೋನ್ ತೊಗೊಂಡು ವಿಕ್ರಮ್ ಭಯದಿಂದ ಫೋನ್ ಮಾಡಿಬಿಡ್ತಾನೆ. ಐ ವಿಲ್ ಕಾಲ್ ಯು ಲೇಟರ್ ಅಂತ ಮೆಸೇಜ್ ಹಾಕಿದಾಳಲ್ಲೋ, ಆ ಥರ ಮೆಸೇಜ್ ಹಾಕೋಷ್ಟು ಫ್ರೀ ಆಗಿದ್ದಾರೆ ಅಂತಂದರೆ ಅದಕ್ಕೆ ಏನೂ ಪ್ರಾಬ್ಲಮ್ ಆಗಿಲ್ಲ ಅಂತೇಳಿ ಅರ್ಥ ಅಂತಾನೆ ಮುನ್ನ. ಆದರೂ ನನ್ನ ಕೈ ರಕ್ತದ ರುಚಿ ನೋಡುತ್ತೆ ಅಂತ ಯಾಕೋ ಹೇಳಿದ್ರು ಅವಾಗವರು. ಸರಿ ಆಯಿತು, ನೀನೇ ಯಾರ ಹತ್ರನೂ ಜಗಳಕ್ಕೆ ಹೋಗ್ಬೇಡ, ನೀನೇ ಯಾರ ಹತ್ರನೂ ಜಗಳಕ್ಕೆ ಹೋಗಲಿಲ್ಲ ಅಂತಂದರೆ ನಿನ್ನ ಕೈ ಯಾಕೆ ರಕ್ತದ ರುಚಿ ನೋಡುತ್ತೆ ಅಂತಾನೆ ಬಾಲ. ಅದಕ್ಕೆ ಮುನ್ನ ಬಾಲ ಹೇಳ್ತಿರೋದು ನಿಜ ಇದೆ ಅಣ್ಣ ಅಂತಾನೆ. ಅಣ್ಣ ಇವತ್ತು ಏನೇ ಆದರೂ ನಾನು ಲಾಂಗ್ ಹಿಡಿಯಲ್ಲ ಮಚ್ಚಿಡಿಯಲ್ಲ ಅಂತ ಡಿಸೈಡ್ ಆಗು. ಅಗೋರಿಗಳ ಮಾತನ್ನ ಸುಳ್ಳು ಮಾಡು ಅಷ್ಟೇ. ನೀನೇ ಲಾಂಗ್ ಹಿಡಿದಿಲ್ಲ ಅಂತಂದರೆ ನಿನ್ನ ಕೈ ಯಾಕೆ ರಕ್ತದ ರುಚಿ ನೋಡುತ್ತೆ ಅಂತಾನೆ ಬಾಲ. ನಿನ್ನ ಕೋಪನ ನೀನು ಕಂಟ್ರೋಲ್ ಮಾಡ್ಕೊಂಡ್ರೆ ನಡೆಯೋ ಅನ್ನೋ ಒಂದು ಅಪಘಾತ ಕೂಡ ನೀನು ಕಂಟ್ರೋಲ್ ಮಾಡ್ಬೋದು. ಹೌದು ಕಣ್ರು, ಇದುವರೆಗೂ ನಾನು ಮಾಡೋ ಕೆಲಸನ ನಾನು ಹಣೆ ಬರ ಡಿಸೈಡ್ ಮಾಡ್ತಿತ್ತು. ಆದರೆ ಇನ್ಮೇಲೆ ಯಾವುದೇ ಕಾರಣಕ್ಕೂ ನಮ್ಮ ಬೇತಾಳ ಕೊಟ್ಟಿರೋ ಬಿಳಿ ಬಣ್ಣದ ಡ್ರೆಸ್ಸು ಕೆಂಪು ಆಗದಿರೋ ಥರ ನಾನು ನೋಡ್ತೀನಿ. ಯಾವುದೇ ಕಾರಣಕ್ಕೂ ನಾನು ಯಾರ ಹತ್ರ ಜಗಳಕ್ಕೆ ಹೋಗಲ್ಲ ಅಂತೇಳ್ಬಿಟ್ಟು ವಿಕ್ರಮು ಡಿಸೈಡ್ ಮಾಡ್ತಾನೆ. ಆವಾಗ ಇದು ನಮ್ಮ ಅಣ್ಣ ಅಂದರೆ ಅಂತೇಳಿ ಅಲ್ಲಿ ಜೀಪ್ ಹತ್ಬಿಟ್ಟು 3 ಜನನೂ ಅಲ್ಲಿಂದ ಹೋಗ್ತಾರೆ, ಬಾಲ, ಮುನ್ನ ಮತ್ತು ವಿಕ್ರಮ್ ಕೂಡ. ಈ ಕಡೆ ರೇವಕಿ ಮತ್ತು ಐಶು ಒಂದು ಮರದಡಿ ನಿಂತಿರ್ತಾರೆ. ವೀರಂಗೆ ಫೋನ್ ಮಾಡ್ತಿರ್ತಾಳೆ. ಅಲ್ಲ ಈ ವೀರಂಗೆ ಏನು ತಲೆಗಿಲೆ ಕೆಟ್ಟಿದ್ಯಾ? ನಾನು ಎಷ್ಟೇ ಫೋನ್ ಮಾಡಿದ್ರು ಫೋನೇ ರಿಸೀವ್ ಮಾಡಲ್ವಲ್ಲ ಇಡಿಯಟ್ ಫೆಲೋ ಅಂತಾಳೆ ರೇವಕಿ. ಅಲ್ಲ ಈ ವೀರು ಫೋನ್ ರಿಸೀವ್ ಮಾಡಲಿಲ್ಲ ಅಂತಂದರೆ ಆ ಅಡಬೆ ವೇದನ್ ಲೈಫಲ್ಲಿ ಏನಾಗ್ತಿದೆ ಅಂತ ನನಗೆ ಹೆಂಗೆ ಗೊತ್ತಾಗಬೇಕು? ಅಲ್ಲ ನಿನಗೆ ಈ ಮಗಳಿಗಿಂತ ಆ ವೇದನ ಬಗ್ಗೆನೇ ಚಿಂತೆ ಜಾಸ್ತಿ ಆಗಿಬಿಡ್ತಲ್ಲ ಅಂತಾಳೆ ಐಶು. ಯಾವ ನಾಯಿ ನನ್ನ ಮಗ ಹೇಳ್ದ? ಯಾಕೆ ಕೇಳಬೇಕಮ್ಮ? ನಾನೇ ನೋಡ್ತಿಲ್ವಾ? ನಾನು ಆ ಮನೆಗೆ ಸೇರ್ಕೋಬೇಕಲ್ವ? ಅದ್ರ ಬಗ್ಗೆ ನೀನು ಏನಾದರೂ ಯೋಚನೆ ಮಾಡಿದೀಯಾ? ಐಶು, ನಿನಗೆ ಅದು ತಲೆಗಿಲೆ ಕೆಟ್ಟಿದೆಯಾ? ಆ ವೇದ ಆ ಮನೇಲಿರುವಾಗ ನೀನು ಅಲ್ಲಿ ಹೋಗಿ ನೆಮ್ಮದಿಯಾಗಿ ಬದುಕೋಕ್ಕಾಗುತ್ತೆ ಅಂದ್ಕೊಂಡಿದ್ಯಾ? ಇಲ್ಲಿದ್ದಾಗಲೇ ನಿನ್ನನ್ನು ನೋಡೋಕೆ ಬಂದು ಹುಡುಗ್ರ ಮುಂದೆ ಹಿಂಗೆ ವಯ್ಯಾರವಾಗಿ ಬಂದು ಎಲ್ಲ ಹಾಳು ಮಾಡ್ತಿದ್ಲು. ಇನ್ನು ಆ ಮನೆ ಮಹಾರಾಣಿ ಬೇರೆ ಅವಳು. ನೀನು ಅಲ್ಲಿ ಹೋಗಿ ನಿನ್ನ ನೆಮ್ಮದಿಯಾಗಿರೋಕ್ಕಾಗುತ್ತೆ ಅಂದ್ಕೊಂಡಿದ್ಯಾ? ಅದು ಸರಿನೇ ಅಂತಾಳೆ ಐಶು. ಅದಕ್ಕೆ ಐಶು ಈ ಪ್ಲ್ಯಾನ್ ಮಾಡ್ತಿರೋದು. ಫಸ್ಟು ಆ ವೇದ ಆ ಮನೆ ಬಿಟ್ಟು ಹೋಗಬೇಕು, ಅವಾಗ ಮಾತ್ರ ನೀನು ಆ ಮನೆಗೆ ಹೋಗಿ ನೆಮ್ಮದಿಯಾಗಿರೋಕ್ಕಾಗೋದು. ಅಮ್ಮ ಆ ಮನೆ ಬಿಟ್ಟು ಹೋಗಿ ವೇದ ಎಲ್ಲಿಗೆ ಬರ್ತಾಳೆ? ಇಲ್ಲಿಗೆ ಬರ್ತಾಳಾ? ಇಲ್ಲ, ಈ ಸಲ ಸೀದಾ ಸ್ವರ್ಗಕ್ಕೆ ಹೋಗ್ತಾಳೆ. ಏನು ಹೇಳ್ತಿದ್ದೀಯಮ್ಮ ಅಂತೇಳಿ. ಹೌದು, ಇಷ್ಟು ದಿನ ಅವಳದು ಸ್ಥಾನ ಎಲ್ಲಿದೆ ಅಂತ ಹೇಳ್ಕೊಡೋದಕ್ಕೆ ಟ್ರೈ ಮಾಡಿದ್ವಿ, ಅವಳಿಗೆ ಅರ್ಥ ಆಗಲಿಲ್ಲ. ಅದಕ್ಕೆ ಸೀದಾ ಮೇಲೆ ಕಳಿಸ್ಬಿಟ್ರೆ ದಾರಿ ಕ್ಲಿಯರ್ ಆಗುತ್ತೆ. ಅಷ್ಟು ಮಾಡಿದ್ರೆ ಸಾಕು, ನಾನು ಆ ಮನೆಗೆ ಹೋಗಿ ರಾಣಿ ಥರ ಇರ್ಬೋದು. ಅದಕ್ಕೆಲ್ಲ ಇನ್ನೂ ಟೈಮ್ ಇದೆ ಐಶು ಅಂತಾಳೆ ರೇವಕಿ. ಮೊದಲು ನಾವು ಅವಳ ರಕ್ತದ ರುಚಿ ನೋಡ್ಬೇಕು, ಅವಳು ಸಾವು ನೋಡಬೇಕು, ಅವಳು ಹೆಣ ನಮ್ಮ ಮನೆ ಹತ್ರ ಬರಬೇಕು. ಅವಳ ಅಪ್ಪ ಅಮ್ಮ ಆ ಹೆಣದ ಮುಂದೆ ಕುತ್ಕೊಂಡು ಅಯ್ಯೋ ದೇವ್ರೇ ನನ್ನ ಮಗಳು ಹೋಗ್ಬಿಟ್ಲಲ್ಲ ಅಂತ ಗೋಳಾಡೋದನ್ನು ನೋಡಬೇಕು. ಅಷ್ಟೇ ಅಲ್ಲ, ನನ್ನ ತಮ್ಮನ ಫೋಟೋದ ಹತ್ರ ಆ ಕರ್ಮದವಳ ಫೋಟೋ ಕೂಡ ಇಡಬೇಕು. ಇಟ್ಟು ಒಂದು ದೊಡ್ಡ ಹಾರ ಹಾಕಬೇಕು. ಆಗಲೇ ಈ ರೇವಕಿ ಆತ್ಮಕ್ಕೆ ಶಾಂತಿ ಸಿಗೋದು. ಈ ಕಡೆ ಯಲ್ಲಮ್ಮ ದೇವಿ ಆ ಅಮ್ಮ ಹೇಳಿದ್ದನ್ನು ನೆನಪು ಮಾಡ್ಕೊಂಡು ಕೂತಿರ್ತಾಳೆ. ಅಂದರೆ ಮತ್ತೆ ತಾಯಿ ಅಂದರೆ ಆ ಅಮ್ಮ ಹೇಳಿದ್ದು, ನಾನು ಮತ್ತೆ ನಮ್ಮ ಮಕ್ಕಳನ್ನ ಸೇರ್ತೀನ, ನಾನು ಮತ್ತೆ ಆ ಮನೆಗೆ ಹೋಗ್ತೀನ ಅಂತ ಶಕುಂತಲ. ಆ ಮರಿಗುಬ್ಬಿನ ತಾಯಿನ ಗುಬ್ಬಿನ ಸೇರಿಸೋ ಅಂಥ
ಕೊಂಡಿ ನೀನೇ ಅಂತ ಹೇಳಿದ್ದನ್ನು ವೇದ ಅಂದರೆ ನಾನು ವಿಕ್ರಮ್ನ ತಾಯಿನ ಹುಡುಕ್ತೀನ, ಅಂದರೆ ವಿಕ್ರಮ್ನ ನಾನು ಬದಲಾಯಿಸ್ತೀನಿ ಸರಿ, ಆ ದೇವಿ ಹೇಳಿದ್ದ ಪ್ರಕಾರ ರಕ್ತದ ಕಲೆ ಅಂಟುತ್ತೆ ಅಂತಂದರೆ ಏನಿರ್ಬೋದು ಅಂತ ಈ ವೇದ ಯೋಚನೆ ಮಾಡ್ಕೊಂತ ಕೂತಿರ್ತಾಳೆ. ಶಕುಂತಲಾ ನಾನು ಮತ್ತೆ ಆ ಮನೆಗೆ ಹೋಗ್ತೀನ, ನನ್ನ ಮಕ್ಕಳು ಪಾಲಿ ನನ್ನನ್ನು ವಿಲನ್ ಮಾಡಿಬಿಟ್ಟಿದ್ದಾನೆ ನನ್ನ ಗಂಡ, ಅವ್ರು ನನ್ನನ್ನು ಸ್ವೀಕರಿಸ್ತಾರ, ಈ ಥರ ಎಲ್ಲ ಶಕುಂತಲಾ ಯೋಚನೆ ಮಾಡ್ಕೊಂಡು ಕೂತಿರ್ತಾಳೆ. ಇಷ್ಟೇ ನೋಡಿ ಗುರುವಾರದ ಸಂಚಿಕೆ. ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಬಾಯ್.